ಕಟ್ಟೆಮಾಡು ದೇವಾಲಯ ವಿವಾದ ಮುಂದಿರಿಸಿಕೊಂಡು ಸಮಾಜದಲ್ಲಿ ಶಾಂತಿಭಂಗಕ್ಕೆ ಮುಂದಾಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಟ್ಟೆಮಾಡು ದೇವಾಲಯ ಅರ್ಚಕರ ಹಲ್ಲೆಕೋರರನ್ನು ಬಂಧಿಸಲು ಪೊಲೀಸ್ ತಂಡ ರಚನೆ ಮಾಡಲಾಗಿದೆ. ಕೊಡಗಿನಲ್ಲಿ ಎರಡು ಸಮುದಾಯಗಳ ನಡುವಿನ ಭಿನ್ನಮತ ಪರಿಹಾರಕ್ಕೆ ಜಿಲ್ಲಾಡಳಿತದಿಂದ ಸತತ ಪ್ರಯತ್ನ ನಡೆದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜನಾಂಗೀಯ ಟೀಕೆ ಮಾಡುವುದರ ಬಗ್ಗೆ ಪೊಲೀಸ್ ಇಲಾಖೆಯಿಂದ ತೀವ್ರ ನಿಗಾ ವಹಿಸಿದೆ. ಕಟ್ಟೆಮಾಡು ದೇವಾಲಯದ ವಿವಾದ ಬಳಸಿ ಸಮಾಜದಲ್ಲಿ ಶಾಂತಿಭಂಗ ಉಂಟು ಮಾಡಲಾಗುತ್ತಿದೆ. ಇದಕ್ಕೆ ಪ್ರೇರೇಪಿಸುವವರ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮಕ್ಕೆ ಮುಂದಾಗುತ್ತದೆ ಎಂದರು. ಅರ್ಚಕರ ಮೇಲಿನ ಹಲ್ಲೆ, ಆರೋಪಿಯ ವಿರುದ್ಧ ಕೊಲೆ ಯತ್ನದ ಆರೋಪದ ಸೆಕ್ಷನ್ ವಿಧಿಸಲಾಗಿದೆ. ಹಲ್ಲೆ ಹಿನ್ನೆಲೆಯಲ್ಲಿ ದೇವಾಲಯದ ವಿವಾದ ಇದೆಯೇ ಅಥವಾ ವೈಯಕ್ತಿಕ ವಿಚಾರಗಳಿದೆಯೇ ಎಂಬ ಬಗ್ಗೆ ಪೊಲೀಸ್ ತನಿಖೆಯಿಂದ ತಿಳಿಯಲಿದೆ. ಹಲ್ಲೆ ಆರೋಪಿಗಳ ಬಂಧನಕ್ಕೆ ಪೊಲೀಸರ 3 ತಂಡಗಳನ್ನು ಈಗಾಗಲೇ ರಚಿಸಿದ್ದೇವೆ. ಬಿರುಸಿನ ತನಿಖೆ ನಡೆಯುತ್ತಿದೆ ಎಂದರು. ಪ್ರತಿಭಟನೆಯನ್ನು ಶಾಂತಿಯುತವಾಗಿ ನಡೆಸುವುದು ಎಲ್ಲರಿಗೂ ಇರುವ ಹಕ್ಕಾಗಿದೆ. ಯಾವುದೇ ಜನಾಂಗದ ಪ್ರತಿಭಟನೆಯನ್ನು ಪೊಲೀಸ್ ಇಲಾಖೆಯಿಂದ ತಡೆಗಟ್ಟುವ ಚಿಂತನೆ ಇಲ್ಲ. ಎಷ್ಟೇ ಜನ ಬರಲಿ, ಶಾಂತಿ ಕಾಪಾಡಿಕೊಂಡು ಪ್ರತಿಭಟನೆ ನಡೆಸಲು ಪೊಲೀಸ್ ಇಲಾಖೆ ಅವಕಾಶ ಕಲ್ಪಿಸಿದೆ ಎಂದರು. ಮಾಡಬೇಕು, ದೊಡ್ಡದಾಗಬಾರದು ಎಂದ್ರ ಒಂದು ಉದ್ದೇಶದಿಂದ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ನಾವು ಮಾಡ್ತಾ ಇದ್ದೀವಿ. ಇಂಥ ಒಂದು ಸಣ್ಣಪಟ್ಟ ಘಟನೆಗಳು ಇಲ್ಲ ಒಂದು ಹೊಡೆದಾಟ ಉದ್ದೇಶಪೂರ್ವವಾಗಿ ಕೆಲವೊಬ್ಬರು ಈ ಅವಕಾಶವನ್ನು ಉಪಯೋಗ ಮಾಡಿಕೊಂಡಿರ್ತಾರೆ. ಅವಾಚ್ಯ ಶಬ್ದಗಳನ್ನು ಉಪಯೋಗಿಸುವುದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೈಲೈಟ್ ಮಾಡೋದು ಮತ್ತು ಯಾವುದೇ ಒಂದು ಅವಕಾಶ ಸಿಗುತ್ತೆ ಅಂದರೆ ದೊಡ್ಡ ಮಟ್ಟದಲ್ಲಿ ಹಾಕೋದು. ಅವರು ಪರ್ಸನಲ್ಗೆ ಒಳ್ಳೆಯದು ಮಾಡಬೇಕಂದ್ರೆ ಈ ಸಮುದಾಯಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಓದುವ ಹುಡುಗರಿಗೆ ಯಾವುದು ಮಾಡುವುದಕ್ಕೆ ಯಾರು ಈ ಸಮುದಾಯದಲ್ಲಿ ನಾವು ಮುಂದೆ ಬರೋದು ತುಂಬ ಕಮ್ಮಿ ಇದೆ. ಕೆಟ್ಟದ್ದು ಮಾಡುವುದಕ್ಕೆ ಭಾಳಷ್ಟು ಕೆಟ್ಟ ಹುಳಗಳು ಈ ಸಮುದಾಯದಲ್ಲಿ ಇದೆ. ಸೊ ಅವರಿಗೆ ಸಮುದಾಯದಿಂದ ಯಾರು ಸಂಘದಿಂದ ಯಾರು ಸಹಕಾರ ಕೊಡಬಾರದು ಅಂದರೆ ಹೇಳ್ಕೊಡ್ತೀನಿ. ಸೊ ಅದೇ ರೀತಿಯಲ್ಲಿ ಇಂಥ ವಿಚಾರಗಳನ್ನು ಇದು ಒಂದು ಕ್ರೈಮ್ ಆಗಿ ನಾವು ತಿಳ್ಕೊಳ್ಳಬೇಕಾಗುತ್ತದೆ. ಇವರು ಒಂದು ವ್ಯಕ್ತಿ ಮಾಡಿರುವುದು, ಆ ವ್ಯಕ್ತಿಗೆ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಇದನ್ನು ಒಂದು ಸಮುದಾಯವನ್ನೇ ಮಾಡಿರುವುದು ಯಾವುದೇ ಆಗಲಿ ಈ ಎಂಟೈರ್ ಇಶ್ಯೂನಲ್ಲಿ ಒಂದು ಸಣ್ಣ ಡಿಸ್ಪ್ಯೂಟ್ ಇದೆ. ಸೊ ದೇವಸ್ಥಾನ ವಿಚಾರದಲ್ಲಿ ಡಿಸ್ಪ್ಯೂಟ್ ಇರುವುದು ನಿಜ, ಎಲ್ಲರಿಗೂ ಗೊತ್ತಿದೆ. ಅವರು ನಾವು ಹೋಗೋದಕ್ಕೆ ಬೇಕಂದ್ರೆ ಹೇಳ್ತಾ ಇದ್ದಾರೆ, ಇಲ್ಲ ಇದು ಎಲ್ಲರೂ ಸಮಾನತವಾಗಿರಬೇಕಂದ್ರೆ ಒಂದು ಡೆಸಿಷನ್ ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ಸಂಧಾನ ಮಾಡೋಣ. ಬಟ್ ಈ ಸಂದರ್ಭವನ್ನು ಉಪಯೋಗಿಸಿ ಮಾಡಿಕೊಂಡು ಸಮುದಾಯದಲ್ಲಿ ಶಾಂತಿ ಭಂಗ ಉಂಟು ಮಾಡೋದಕ್ಕೆ ಮತ್ತು ತನ್ನ ಲೀಡರ್ಶಿಪ್ ತಗೊಳ್ಳೋದಕ್ಕೆ ಒಂದು ಕೆಟ್ಟ ಹುಳಗಳು ಈ ಸಮುದಾಯದಲ್ಲಿ ಯಾವುದು ಅವಕಾಶ ಸಿಗುತ್ತೆ ಅಂದರೆ ನೋಡ್ತಾ ಇರ್ತಾರೆ. ಈ ಶಾಂತಿ ಭಂಗ ಉಂಟು ಮಾಡೋದಕ್ಕೆ ಅದರಿಂದ ತಮ್ಮ ಲೀಡರ್ಶಿಪ್ಪನ್ನು ಬರ್ಕೊಳ್ಳೋದಕ್ಕೆ ಒಂದು ಸಣ್ಣ ಪುಟ್ಟವರೆಲ್ಲ ಇದು ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನಾವು ಅವಕಾಶ ಕೊಡಲ್ಲ. ನಾವು ಪೊಲೀಸ್ನಿಂದ ಕಠಿಣ ಕ್ರಮ ಕೈಗೊಳ್ತೀವಿ. ಇಂಥವರನ್ನು ನಾವು ಕ್ರಿಮಿನಲ್ ಆಗಿ ಟ್ರೀಟ್ ಮಾಡ್ತೀವಿ. ಇಂಥವರಿಗೆ ನಾವು ಯಾವುದೇ ಯಾರು ಯಾವ ಸಮುದಾಯದಲ್ಲಿ ಮಾಡಿದಿರೋದು ಹಿಂದೆ ಆಗಿರೋ ಘಟನೆಗಳು ಇರಲಿ ಇದು ಆಗಲಿ ಅವ್ರಿಗೆ ನಾವು ಯಾವುದೇ ಒಂದು ಸಮುದಾಯ ಸಪೋರ್ಟ್ ಅಂದರೆ ನಾವು ಐಡೆಂಟಿಫೈ ಮಾಡಲ್ಲ. ಅವರು ಈಸ್ ಇಂಡಿವಿಜುವಲ್ ಆ್ಯಂಡ್ ಈಸ್ ಇಂಡಿವಿಜುವಲ್ ಕ್ರಿಮಿನಲ್ ಯಾರು ಮಾಡ್ತಾರೆ ಅಂದರೆ ಹಾಗೇನೆ ನಾವು ಟ್ರೀಟ್ ಮಾಡ್ತೀವಿ. ಯಾವ ಸೆಕ್ಷನ್ ತನ್ನ ಮರ್ಡರ್ ಮಾಡೋದಕ್ಕೆ ಬಂದಿರೋದಾಗಿ ಹೇಳಿದ್ದಾರೆ. ಅದೇ ಪ್ರಕಾರ ಅಟೆಂಪ್ಟ್ ಟು ಮರ್ಡರ್ ಸೆಕ್ಷನಲ್ಲಿ ಮಾಡ್ತೀವಿ. ಬಟ್ ಅದು ವೈಯಕ್ತಿಕ ವಿಚಾರ, ಗುತ್ತಿ ಹಾಕೋ ವಿಚಾರ. ನೀ ಗುತ್ತಿಗೆ ಬಾವಿ ಎಲ್ಲಿ ಗುರುತಿಸೋದಂದರೆ ಗುತ್ತಿ ಮಾಡೋದಕ್ಕೆ ನೀವು ಜಾಸ್ತಿ ಏನೋ ತೊಗೊಳ್ತಾ ಇದೀಯ ಅಂದರೆ ಹೇಳಿ ಹೊಡೆದಿರೋದಾಗಿ ಭಟ್ರವರೇ ನಮ್ಮ ಕಡೆ ಹೇಳಿದ್ದಾರೆ. ಬಟ್ ಇದರಲ್ಲಿ ಮುಂದಿನ ತನಿಖೆಯಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಎಂಬುದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಟೆಂಪಲ್ ವಿಷಯ ಸೊ ಇದರ ವೈಯಕ್ತಿಕ ವಿಚಾರಕ್ಕೂ ಟೆಂಪಲ್ ವಿಷಯಕ್ಕೂ ಯಾಕೆ ಇದರಲ್ಲಿ ನಾನು ಹೇಳ್ತಾ ಇದ್ದೇನಲ್ಲ, ಕೆಲವೊಬ್ಬರು ಮಿಸ್ಯೂಸ್ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಇದು ವ್ಯಕ್ತಿಗವನ್ನ ಇಲ್ಲ ನಿಜವಾಗಿಲ್ಲ ಟೆಂಪಲ್ ವಿಚಾರವನ್ನಂದ್ರೆ ತಿಳ್ಕೊಂಡಾದ್ಮೇಲೆ ನಾವು ಡೀಟೇಲ್ ಆಗಿ ನಮಗೆ ಹೇಳ್ತೀವಿ. ಬದಲಿ ನಾವು ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಯಾವ ಸಮುದಾಯದಲ್ಲಿ 5 ಜನ ಇರ್ತಾರಂದ್ರೆ ಕೂಡ ಅವ್ರಿಗೂ ನಾವು ಅವಕಾಶ ಕೊಟ್ಟಿದ್ದೀವಿ. ಆಸ್ ಅ ಪೊಲೀಸ್ ಆಫೀಸರ್ ನಾನು ಈಗ ಹೇಳ್ತೀನಿ, ಪ್ರೊಟೆಸ್ಟ್ ಮಾಡೋದು ಪ್ರತಿಯೊಬ್ಬರ ಇನ್ನೊಂದು ಸಮುದಾಯವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಎಲ್ಲ ಸಮುದಾಯದವರು ಎಲ್ಲ ಕಮ್ಯುನಿಟಿಯವರು ಯಾರ್ಯಾರಿಗೆ ಸಮಸ್ಯೆ ಇದೆ 5 ಜನ 2 ಜನ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ವಿ ಆರ್ ಹ್ಯಾಪಿ ಟು ಸಿ ದ ಪ್ರೊಟೆಸ್ಟ್. ಯಾಕೆ ಹೇಳ್ತೀವಿ ಅಂದ್ರೆ ಅವರು ಎಕ್ಸ್ಪ್ರೆಸ್ ಮಾಡಬೇಕು. ಅವ್ರಿಗೆ ಒಂದು ಸಮುದಾಯದಲ್ಲಿ ನಮಗೆ ಸಮಸ್ಯೆ ಆಗಿದೆ ಅಂದರೆ ಪ್ರತಿಯೊಬ್ಬರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕೊಡಬೇಕು. ಬಟ್ ಅದೇ ರೀತಿಯಲ್ಲಿ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಯಾವ ಕಾರಣಕ್ಕೆ. ಅದರಲ್ಲಿ ನಾವು ವೆರಿ ಕ್ಲಿಯರ್ ಇದ್ದೀವಿ. ಸೊ ಇನ್ನೊಬ್ಬರಿಗೆ ನೀವು ತೊಂದರೆ ಮಾಡ್ತೀರಂದ್ರೆ ನಾವು ಕೇಸ್ ಮಾಡ್ತೀವಿ ಅಂದರೆ ನಾವು ಯಾವಾಗಲೂ ಹೇಳ್ತಾ ಇರೋದು ಅದರಲ್ಲಿ ನಾವು ಕ್ಲಿಯರ್ ಇದ್ದೀವಿ. ನಿಮ್ಮ ಪ್ರೊಟೆಸ್ಟನ್ನು ನೀವು ಎಕ್ಸ್ಪ್ರೆಸ್ ಮಾಡಿ ಜನರಿಗೆ ಗೊತ್ತಾಗ್ಬೋದು. ಬಟ್ ಅದು ಯಾವ ಕಾರಣಕ್ಕೂ ಇನ್ನೊಬ್ಬರಿಗೂ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ನಾವು ಕಠಿಣ ಕ್ರಮ ಕೈಗೊಳ್ತೀವಿ. ಪ್ರತಿ ದಿವಸ ಬಂದೋಬಸ್ತು ಅವರ ರೆಸ್ಟ್ರಿಕ್ಷನ್ ರೋಡಲ್ಲಿ ಬ್ಲಾಕ್ ಮಾಡೋದಕ್ಕೆ ಯಾವುದಕ್ಕೆ ಅವಕಾಶ ಇರಲ್ಲ. ರೋಡಲ್ಲಿ ಬರಲಿ, ಬಂದು ಒಂದು ಸೈಡಲ್ಲಿ ಬಂದು ಅವ್ರು ಎಕ್ಸ್ಪ್ರೆಸ್ ಮಾಡಲಿ. ಅವ್ರು ನಾವು ಇದ್ದಾಗ ನಮಗೆ ಸಮಸ್ಯೆ ಆಗಿದೆ ಅಂದರೆ ಅವ್ರಿಗೆ ಹೇಳ್ಕೊಳ್ಳಿ. ಬಟ್ ಅವ್ರ ಕಡೆ ನಾವು ಮಾತಾಡ್ತಾ ಇದ್ದೀವಿ, ಪೀಸ್ಫುಲ್ಲಾಗಿ ಮಾಡ್ತೀವಿ ಅಂದರೆ ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಪೀಸ್ಫುಲ್ಲಾಗಿ ಅವ್ರು ಮಾಡ್ತಾರೆ. ಪೊಲೀಸರು ಎಷ್ಟು ಜನ ನಿಯೋಜನೆ ಮಾಡ್ತಾರೆ ಸರ್ ಮುಂಜಾಗ್ರತಾ ಕ್ರಮ?
ಸೊ ಅದು ನಾವು ಸ್ಟ್ರೆಂತ್ ಮೇಲ್ಗಡೆ ಪ್ರೊಪೋರ್ಷನೇಟ್ಲಿ ನಾವು ಮೇಂಟೈನ್ ಮಾಡ್ತೀವಿ. ಸ್ಟ್ರೆಂತ್ ಮೇಲ್ಗಡೆ ಎಷ್ಟು ಪೀಸ್ಫುಲ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಸೊ ಆ ರೀತಿಯಲ್ಲಿ ಮಾಡ್ತೀವಿ. ಪೊಲೀಸ್ ಸ್ಟ್ರೆಂತ್ ಉಪಯೋಗ ಮಾಡೋದಲ್ಲಿ ನಾನು ಪ್ರತಿಯೊಬ್ಬರಿಗೂ ನಾನು ವಿನಂತಿಸಿಕೊಳ್ಳೋದು ಈ ಸಂದರ್ಭದಲ್ಲಿ ಏನಂದರೆ, ಇಂಥ ಒಂದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಬರುತ್ತಂದರೆ ಇಲ್ಲಿ ಒಂದು 200 ಜನ ಹಾಕುವಾಗ ನಾವು ಕಳ್ತನ ಡಿಟೆಕ್ಟ್ ಮಾಡೋದು ಕಷ್ಟ ಆಗ್ತದೆ, ಯಾವುದೇ ಒಂದು ಕೇಸ್ ಮಾಡೋದಲ್ಲಿ ಕಷ್ಟ ಆಗ್ತದೆ. ಭಾಳಷ್ಟು ಕೇಸಸ್ ನಾವು ಡಿಟೆಕ್ಟ್ ಈ ಒಂದೂವರೆ ತಿಂಗಳಲ್ಲಿ ನಮಗೆ ಕೇಸ್ ಡಿಟೆಕ್ಷನಲ್ಲಿ ತುಂಬ ಡಿಲೇ ಆಗಿದೆ. ನಮಗೆ ಅಕ್ಯೂಸರು ಗೊತ್ತಿರ್ತಾರೆ, ಬಟ್ ಫಾಲೋ ಮಾಡೋದಕ್ಕೆ ಸ್ಟಾಫ್ ಕಳಿಸೋದಕ್ಕೆ, ಆಫೀಸರ್ ಕಳಿಸೋದಕ್ಕಿಲ್ಲ. ಇಡೀ ಜಿಲ್ಲೆಯಲ್ಲಿ ಒಂದು 300ರಿಂದ 400 ಜನ ಯಾವಾಗಲೂ ಆ್ಯಕ್ಟಿವ್ ಆಗಿ ಕೆಲಸನಲ್ಲಿ ಇರ್ತಾರೆ. ಅವರು ನಾವು ಬಂದೋಬಸ್ತಿಗೆ ತೆಗೆದು ಬಿಡ್ತೇವೆ ಅಂದರೆ ಇಲ್ಲಿ ಆಗುವ ಕಳ್ತನಗಳು ಜಾಸ್ತಿ ಆಗ್ತದೆ. ಸೊ ಅದು ಗಮನ ನಮಗೆ ಫಸ್ಟ್ ಪ್ರಯಾರಿಟಿ ಲಾ ಆ್ಯಂಡ್ ಆರ್ಡರ್ ಕೊಡೋದ್ರಿಂದ, ಇಂಥ ಒಂದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಬರೋದ್ರಿಂದ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗ್ತದೆ. ಬಿಸ್ನೆಸ್ ಮಾಡೋರಿಗೆ ಸಮಸ್ಯೆ ಆಗ್ತದೆ, ಕಳ್ತನಗಳು ಹಿಡಿಯೋದಲ್ಲಿ ಸಮಸ್ಯೆ ಆಗ್ತದೆ, ತಪ್ಪು ಮಾಡೋರಿಗೆ ಸ್ವಲ್ಪ ಸುಲಭವಾಗಿ ತಪ್ಪು ಮಾಡ್ತಾರೆ. ನಾವು ಈಗ ಗಾಂಜಾ ಕೇಸ್ ಎಷ್ಟೊಂದು ಮಾಡ್ಕೊಂಡು ಬಂದಿದ್ದೀವಿ, ಈಗ ನಾವು ಅದು ಗಮನ ಕೊಡೋಕ್ಕಾಗಿಲ್ಲ. ಸೊ ದಯವಿಟ್ಟು ಶಾಂತಿಯನ್ನು ನೀವು ಪ್ರತಿಯೊಬ್ಬರು ಕಾಪಾಡಬೇಕಂದ್ರೆ ನಾನು ಹೇಳ್ತೀನಿ.